ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಕೆಲವೊಂದು ಸಮಯ ಇತ್ತು ಕನ್ನಡ ಇಂಡಸ್ಟ್ರಿ ವಿಷ್ಣುವರ್ಧನ್ ಅವರು ಕೆಲವೊಬ್ಬರು ಕೈಲಿ ಅವ್ರ ಅಭಿಮಾನಿಗಳ ಕೈಲಿ ಆ ಕಾಲದಲ್ಲಿ ಇದ್ದವ್ರ ಕೈಲಿ ತಿಳ್ಕೊಂಡಾಗ ಗೊತ್ತಿತ್ತು ಅವರು ಅಂಥ ಕಾಲದಲ್ಲಿ ಆ ಕನ್ನಡ ಬಾವುಟ ಹಿಡಿದು ಆರ್ಸೋಕ್ಕೆ ಹೊರಟಿದ್ದಾರಂತೆ. ಹಿಂದಿ ಪಿಕ್ಚರಲ್ಲಿ ನಟಿಸಿ ಕನ್ನಡವನ್ನು ಅಲ್ಲಿ ತನಕ ಒಯ್ಯಬೇಕು ಅಂತ. ಆದರೆ ಯಾಕೆ ಕಿಡಿಗೇಡಿಗಳನ್ನು ಅವರು ಇವರು ಅಂತ ದೂಷಿಸಲ್ಲ. ಅಂದು ಅವ್ರನ್ನ ಕನ್ನಡ ವಿರೋಧಿ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಟು ಹೋರಾಟಗಳು ಶುರು ಮಾಡಿ ಅವ್ರ ಬಗ್ಗೆ ಸಲ್ಲದ ಅಪಪ್ರಚಾರ ಮಾಡಿ ನಮ್ಮ ವಿಷ್ಣುದಾದವನ್ನು ತಡೆದಿದ್ರಂತೆ. ಆದರೆ ಕಾಲ ಹಿಂಗೆ ಇರಲ್ಲ, ಭಗವಂತ ಧೈರ್ಯ ಕೊಡೋನು ಮತ್ತೊಬ್ಬ ಬರ್ತಾನೆ. ಅದಕ್ಕೆ ಸಾಕ್ಷಿಯಾಗಿ ನಿಂತವರು ನಮ್ಮ KGF ಯಶ್. ಸುಮ್ಮನೆ ಯಾವುದೋ ಒಂದು ಬಂದು ಸುಮ್ಮನೆ ಬರಲಿಲ್ಲ, ಯಶ್ ಆಗಲಿಲ್ಲ. ಯಶ್ ಕಲ್ಲು ಆಗಬೇಕಾದ್ರೆ ಒಂದು ಮೂರ್ತಿ ಆಗಬೇಕಾದ್ರೆ ಅವ್ರು ಹೆಂಗೆ ಕಷ್ಟಪಡಬೇಕು. ಮೆಜೆಸ್ಟಿಕ್ಕಲ್ಲಿ ಅನ್ನ ನೀರು ಇಲ್ದಲೆ ಮಲಗಿದ್ರು, ಅವಮಾನಗಳ ತಗೊಂಡ್ರು. ಯಾವುದೋ ಒಂದು ಅವರ ಇಂಟರ್ವ್ಯೂವಲ್ಲಿ ಹೇಳಬೇಕಾದ್ರೆ ಅವರು ಪಕ್ಕದಲ್ಲಿದ್ದವ್ರನ್ನ ಇಂಟರ್ವ್ಯೂ ಮಾಡಿದ್ರಂತೆ. ಅವರು ಒಂದು ಸ್ವಲ್ಪ ಫೇಮಸ್ ಆಗಿದ್ರು ಅಂತ. ಇವ್ರನ್ನ ಕಾಯ್ತಾ ಇದ್ರೂ ಬಂದು ಇಂಟರ್ವ್ಯೂ ಮಾಡಲಿಲ್ಲ ಅಂತ. ಆದರೆ ಇವತ್ತು ಒಂದು ವಿಜುವಲ್ಸ್ 1 ಸೆಕೆಂಡ್ ವಿಡಿಯೋ ಬೇಕು ಅಂದರೆ ಕಾ ಅಂತ ಅವ್ರ ಹಿಂದೆ ಸುತ್ತಾರೆ ಮೀಡಿಯಾದವರು ಎಲ್ಲರೂ. ಆದರೆ ಅಂದು ಯಶ್ ಅವ್ರನ್ನ ಇಂಟರ್ವ್ಯೂ ಮಾಡಿರಲಂತೆ. ಒಬ್ಬ ಡ್ರೈವರ್ ಮಗ ಆಗಿ ಒಬ್ಬ ಕಷ್ಟಪಟ್ಟು ಎಲ್ಲೂ ಒಂದು ಅಪವಾದ ಎಲ್ಲೂ ವಿವಾದಗಳು ಇಲ್ದೇ ಯಶ್ ಅವರು ವೈಯಕ್ತಿಕವಾದ ವಿವಾದಗಳು ಅವ್ರ ತಾಯಿ ಮೇಲೆ ಎಲ್ಲ ಮಾಡಿದ್ದಾರೆ, ಅದು ಸೈಡಿಗಿಡಿ. ಆದರೆ ಯಾರು ಒಂದು ಬಲ ಇಲ್ದಲೆ, ಯಾರು ಒಂದು ಸಪೋರ್ಟ್ ಇಲ್ದಲೆ, ಯಾವ ವ್ಯಕ್ತಿಯ ಒಂದು ಆಶೀರ್ವಾದ ಇಲ್ದಲೆ, ಯಾವ ಶುಗರ್ ಡ್ಯಾಡಿನ ಇಲ್ದಲೆ ಯಶ್ ಅವರು KGF ಅನ್ನೋ ಮೂವಿಯಿಂದ ಇಡೀ ಕರ್ನಾಟಕಕ್ಕೆ ಇದ್ದವರು. ಯಶ್ಗೆ ಅಹಂಕಾರ ಅಂತಾರೆ, ಯಶ್ಗೆ ಇದು ಅಂತಾರೆ, ಯಶ್ ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತಾರೆ. ಆದರೆ ಸಮಯ ಹಂಗಿರುತ್ತೆ. ಒಂದು ಕಲ್ಲು ಎತ್ತಿದಾಗ ಹಿಂಗೆ ಅದರಂಥ 4-5 ಕಲ್ಲು ಭುಜದಲ್ಲಿ ಇಟ್ಕೊಂಡಾಗ ಆ ಶಕ್ತಿ ತಡ್ಕೊಂಡು ಅದು ಮುಂದೆ ಹೋಗಬೇಕು ಅಂದರೆ ಆ ಸಮಯ ಆಗಿರಲ್ಲ. ಹಾಗಾಗಿ ಅವರು ರಾಮಾಯಣ ಮೂವಿ ಬಂದಿದೆ, ಅದ್ರ ಬಗ್ಗೆನೇ ಇದು ಮುಖ್ಯವಾಗಿ ಮಾತು. ಅವರ ಆ್ಯಕ್ಟಿಂಗು ಸಲ್ಯೂಟ್ ಯಶ್ ಅವರಿಗೆ. ರಾಮಾಯಣ ಮೂವಿಯಲ್ಲಿ ಅವರ ಆ್ಯಕ್ಟಿಂಗು ತುಂಬ ಒಂದು ಇದಾಗಿದೆ. 75 ಕೋಟಿಗೆ ಏನೋ ಜಾಸ್ತಿಗೆ ಅವರ ಆಡಿಯೋ ಹಕ್ಕು ಸೇಲ್ ಆಗಿದೆ ಅಂತೆ. ಅಷ್ಟು ಅದ್ಭುತವಾಗಿ ಯಶ್ ಅವರ ನಟನೆ, ರಣಬೀರ್ ಅವರ ಕಪೂರ್ ಅವರ ನಟನೆ, ರಾಕುಲ್ ಪ್ರೀತ್ ಸಿಂಗ್ ಅವರ ನಟ. ಆದರೆ ಬಹುಮುಖ್ಯವಾಗಿ ಜನಗಳು ವೆಯ್ಟ್ ಮಾಡ್ತಿರೋದು ಅದರಲ್ಲಿ ಯಶ್ ಅವರ ಪಾತ್ರಕ್ಕೆ. ಹಾಗಾಗಿ ನಮ್ಮ ಕನ್ನಡಿಗರ ಕುವರನ ಈ ಹೆಮ್ಮೆಯ ಸಾಧನೆ ಬಗ್ಗೆ ನನ್ನದೊಂದು ಸಲ್ಯೂಟ್. ಅವರ ಮೂವಿ ಪ್ರಪಂಚಾದ್ಯಂತ ಚೆನ್ನಾಗಿ ಹೋಗಲಿ, ಭಗವಂತನ ಆಶೀರ್ವಾದ ಸಿಗಲಿ, ಇನ್ನೂ ಹೆಚ್ಚಿನ ಒಳ್ಳೆಯ ಮೂವಿನ ಮಾಡಲಿ. ನಮ್ಮ ಕನ್ನಡದ ನಟನೆಯನ್ನು, ಕನ್ನಡ ಪದವನ್ನು ದೇಶಾದ್ಯಂತ ಪ್ರಪಂಚಾದ್ಯಂತ ಮೂಲೆಗೆ ತಲುಪಿಸೋ ಕೆಲಸ ಆಗಲಿ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಟ್ರೈಲರ್ ನೋಡಿ ಯಾವುದೋ ಒಂದು ಹಿಂದಿನ ಹಳೆ ಪಿಕ್ಚರ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋರು ಪ್ರಾಪರಾಗಿ ಅಂಥವ್ರ ನೆನಪಾಯಿತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಯಶ್ ಅವರಿಗೆ ಒಳ್ಳೆಯದಾಗಲಿ, ಯಶ್ ಅವರ ರಾಮಾಯಣ ಮೂವಿಗೆ ಒಳ್ಳೆಯದಾಗಲಿ, ಅವರೆಂದು ಹೀಗೆ ಬೆಳೀತಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.